ಯಾವುದೇ ತಿಂಗಳ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಈ 3 ಡೇಟ್ಸಲ್ಲಿ ನೀವೇನಾದರೂ ಹುಟ್ಟಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ನೋಡಿ. ಈ 7ನ ಒಂದು ಮಿಸ್ಟೀರಿಯಸ್ ನಂಬರ್ ಅಂತ ಹೇಳ್ತೀರಿ, ಒಂದು ರಿಸರ್ಚ್ ಓರಿಯೆಂಟೆಡ್ ನಂಬರ್ ಅಂತ ಹೇಳ್ತೀರಿ. ಒಂದು ಆಸ್ಟ್ರಾಲಜಿಕಲ್ ಕನೆಕ್ಟಿಂಗ್ ಮಾಡೋಕೆ ಹೋದರೆ ಕೇತು ಅನ್ನೋ ನಂಬರ್ ಹೇಳ್ತೀರಿ. ನೋಡಿ ಇಲ್ಲಿ ಪಾಸಿಟಿವ್ಸ್ ಏನು ಅಂತಂದರೆ ಒಂದು ಡೀಪ್ ರಿಸರ್ಚ್ ಮೈಂಡ್ ಸೆಟ್ಟು, ಒಂಥರ ಏನಾದ್ರು ಅನಲೈಸ್ ಮಾಡೋ ಮನುಷ್ಯ. ಫಾರ್ ಎಕ್ಸಾಂಪಲ್ ಮಹೇಂದ್ರ ಸಿಂಗ್ ಧೋನಿ ನೋಡಿ, ಇವರು ಯಾವುದನ್ನ ಒಂದು ನಾರ್ಮಲ್ ಆಗಿ ನೋಡೋಕ್ಕಾಗದೆ ಒಂದು ಮನುಷ್ಯ ಅದನ್ನ ನೋಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ ಧೋನಿ ಕ್ರಿಕೆಟಲ್ಲಿ DRSನ ಅವ್ರು ತೊಗೊಂಡಿದ್ದೆಲ್ಲ ಡಿಸಿಷನ್ಸ್ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಸೊ ಅಂದರೆ ಬೇರೆಯವ್ರು ನೋಡ್ದಿರೋದನ್ನ ಇವ್ರು ನೋಡ್ತಾರೆ. ಸೊ ಇವ್ರಿಗೆ ಟ್ರಿಗರಿಂಗ್ ಪಾಯಿಂಟ್ ಏನು ಅಂತಂದು ನೋಡಿ, ಇವ್ರಿಗೆ ಫಸ್ಟ್ ಫಾಸ್ಟ್ ಡಿಸಿಷನ್ಸ್ ತೊಗೊಬಾರ್ದು. ಯಾವಾಗ ನೀವು ಫಾಸ್ಟ್ ಡಿಸಿಷನ್ಸ್ ತೊಗೊತೀರೋ ಅವಾಗ ಲೈಫಲ್ಲಿ ಫೇಲ್ ಆಗಿರ್ತೀರ. ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಡಿಸಿಷನ್ಸ್ ತೊಗೊಬೇಕು. ನೋಡಿ ಅದೇ ಥರ ನಾನು ಎಷ್ಟೊಂದ್ಸಲಿ ಹೇಳಿದ್ದೀನಿ, 7ನೇ ತಾರೀಕಲ್ಲಿ ಹುಟ್ಟಿರೋ 7, 16, 25 ಸ್ವಲ್ಪ ಫ್ಯಾಮಿಲಿ ಲೈಫ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ಡಿಸಿಷನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ, ಸ್ಲೋ ಆಗಿ ತೊಗೊಳ್ಳಿ, ಫಾಸ್ಟ್ ಡಿಸಿಷನ್ಸ್ ತೊಗೊಂಬಿಡಿ. ಅದೇ ನಿಮಗೆ ಟ್ರಿಗರಿಂಗ್ ಪಾಯಿಂಟ್. ಯಾವಾಗ ಈ ಟ್ರಿಗರಿಂಗ್ ಪಾಯಿಂಟ್ನ ಸ್ಲೋ ಡಿಸಿಷನ್ ಮೇಕಿಂಗು ತುಂಬ ಯೋಚನೆ ಮಾಡಿ ತೊಗೊಂತೀರಿ, ಯಾಕಂದರೆ ನಿಮ್ಮ ಥರ ರಿಸರ್ಚ್ ಮೈಂಡ್ ಸೆಟ್ ಯಾವುದಿಲ್ಲ. ಸ್ವಲ್ಪ ರಿಸರ್ಚ್ ಮಾಡಿ ತೊಗೊಳ್ಳಿ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು.